ಬಿ ಜೆ ಪಿಯರಾಗಲಿ ಜೆ ಡಿ ಎಸ್ ಅವರಾಗಲಿ ಕಾಂಗ್ರೆಸ್ ಅವರಾಗಲಿ ಯಾರೋ ಒಬ್ಬ ಆಸ್ಥಾನ ಕೂತ್ಕೊಂಡು ಕ್ಲೀನಾಗಿ ಕೆಲಸ ಮಾಡಬೇಕು. ಇವರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಒಂದು ಸೈಟ್ 2 ಸೈಟು ಅಂತ ಹೇಳ್ಬಿಟ್ಟು 14 ಸೈಟ್ ಬರ್ಸ್ತಾ ಇರ್ತಾರೆ. ಮುಖ್ಯಮಂತ್ರಿ ಕೆಲಸ ಮಾಡ್ತಾರೆ ಅವರು. ಇನ್ನು ನಾವು ಆಟೋ ಓಡಿಸ್ಕೊಂಡು ಟ್ಯಾಕ್ಸ್ ಕಟ್ತೀವಿ. ಎಷ್ಟು ದುಡ್ಡು ಟ್ಯಾಕ್ಸ್ ಕಟ್ತೀವಿ ಅದು ನಮ್ಗೆ ಏನಾರು ಕೊಡ್ತಾರ? ಇವ್ರು ಮಜಾ ಮಾಡ್ಕೊಂಡು ತಿನ್ಕೊಂಡು ಕೂತ್ಕೊಂಡ್ರೆ ಒಟ್ಟ ಕಟ್ಟಮೆ ಸ್ವಾಮಿ ಕೈ ಮುಗಿತೀನಿ ಕಾಲು ಹಿಡ್ಕೊತೀನಿ ಅಂತ ಬಂದರೆ ಕೆಲಸ ಆದ್ಮೇಲೆ ಯಾರು ಅವ್ರ ಸೊಸೈಟಿನಲ್ಲಿ ಅಕ್ಕಿ ಕೊಡ್ತಾವ್ರಲ್ಲ 1 kg 2 kg ಅಂತ ಹೋಗ್ಲಿ ಅವ್ರು ಕೊಡೋದು 20 5 ಜನ ಇದ್ರೆ 20 kg ಬರೋಲ್ಲ. ಆಟ ತೂಕ ಹಾಕಿದ್ರೆ 1.5 kg ಹೋಯ್ತಾರೆ. ಅವ್ರನ್ನೆಲ್ಲ ಯಾರು ಕೇಳ್ತಾವ್ರೆ? ಆ ಪೊಲೀಸನ ಹತ್ರಕ್ಕೆ ಹೋಗ್ತೀವಿ ನಾನು ಅಲ್ಲಿ ಹೆಂಗೆ ಬರ್ತೀವಿ ಮಾತಾಡ್ತೈತಿ. ಅವ್ನು ಎಂತಗಡೆ ಹೆಂಗೆ ಹಿಡ್ಕೊಂಡೈತಾನೆ. ಅವ್ನು ತಪ್ಪು ಮಾಡ್ದೆ ಹೋಗ್ಲಿ ಅದನ್ನು ಬರೆದು ಮನೆಗೆ ಕಳಿಸ್ತಾನೆ ನೋಟಿಸ. ಅವ್ರಪ್ಪ ಮನೆಗೆ ಕೊಡ್ತಾರೆ ಕರ್ನಾಟಕ ಸರ್ಕಾರದಾರ ಅವನು. ಸಿಎಂ ಸಿದ್ದರಾಮಯ್ಯನವರು ಮೂಢಾಗರಣದಿಂದ ರಾಜೀನಾಮೆ ಕೊಡಬೇಕು ಅಂತ ಅಂದ್ರೆ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ, ಬಿಜೆಪಿ ಅವರು ಹೇಳ್ತಿದ್ದಾರೆ. ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ? ಯಾಕಂದ್ರೆ ಬಿಜೆಪಿ ಅವ್ರದ್ದು ಒಂದಷ್ಟು ಹಗರಣಗಳಿತ್ತು, ಇದ್ರೂ ಕೂಡ ಇವಾಗ ಸಿಎಂ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೇಳ್ತಿದ್ದಾರೆ, ಅವ್ರು ಹೋರಾಟ ಮಾಡ್ತಿದ್ದಾರೆ. ಎಷ್ಟು ನೀತಿಕತೆ ಇದೆ ಅಂತ ಅನ್ಸುತ್ತೆ? ಬಿ ಜೆ ಪಿಯರಾಗಲಿ ಜೆ ಡಿ ಎಸ್ ಅವರಾಗಲಿ ಕಾಂಗ್ರೆಸ್ ಅವರಾಗಲಿ ಯಾರೋ ಒಬ್ಬ ಆಸ್ಥಾನ ಕೂತ್ಕೊಂಡು ಕ್ಲೀನಾಗಿ ಕೆಲಸ ಮಾಡಬೇಕು. ಈಗ ನಮ್ಮಂತಾರೆ ಒಂಚೂರೇನೋ ಒಂದಿನ ಹಾಕೊಂಡೆ ತೋಡಗೆ 10 ರೂಪಾಯಿಗೆಲ್ಲ ಹಿಡ್ಕೊಂಡು ಹೋಗ್ತಾರೆ. ಇವರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಒಂದು ಸೈಟ್ 2 ಸೈಟು ಅಂತ ಹೇಳ್ಬಿಟ್ಟು 14 ಸೈಟ್ ಬರ್ಸ್ತಾ ಇರ್ತಾರೆ. ಮುಖ್ಯಮಂತ್ರಿ ಕೆಲಸ ಮಾಡ್ತಾರೆ ಅವರು. ಈ ನಾವು ಆಟೋ ಓಡಿಸೋ ಕೆಲಸ ಮಾಡ್ತೀವ. ಈ ಆಟೋ ಓಡಿಸೋ ಮೇಲೆ ಕಾನೂನು ಮೇಲೆ ಎಲ್ಲರಿಗೂ ಒಂದೇ ಕಾನೂನು ಥರ ಮಾಡಬೇಕು. ಈ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ಬಿಟ್ಟು ಅವ್ರು ಹೆಂಗೆ ಬೇಕು. ಈ ಕಾಂಗ್ರೆಸ್ಸು ಈ ಶಾಸಕರೆಲ್ಲ ಇದ್ದಾರಲ್ಲ, ಈಗೆಲ್ಲ ನಮ್ಮ ಶಾಸಕರು ಮುಖ್ಯಮಂತ್ರಿಯಾಗಿ ಬೆಂಬಲ ಕೊಡ್ತೀವಿ ಅಂತೆಲ್ಲ ಮಾಡ್ತಾರೆ. ಅವರೆಲ್ಲ ಕಳ್ರೆ ತಾನೆ. ಈಗ ಅವನು ಒಬ್ಬ ಕಳ್ಳ ಆದರೆ ಅವ್ರು ಎಲ್ಲರ ಕಡೆ ಸಿಗಕ್ಕಂತಾನೆ. ಯಾರ ಸ್ಥಾನದಲ್ಲಿ ಕೂತ್ಕೊಂಡು 4 ಜನಕ್ಕೆ ಅನುಕೂಲ ಆಗಂತ ಕೆಲಸ ಮಾಡಿದರೆ ಯಾವ ಸರ್ಕಾರ ಅದು ತಾನೇ ಏನು? ಈಗ ಅವ್ರು ಸ್ಟ್ರೈಕ್ ಮಾಡ್ತಾರೆ, ಇವ್ರು ಬಿದ್ದೋಯ್ತು ಅಂದ್ರೆ ಅವ್ರ ಕಡೆಗೆ ಹೋಯ್ತಾರೆ, ಅವ್ರು ಬಿದ್ದೋಯ್ತು ಅಂದ್ರೆ ಇವ್ರ ಕಡೆಗೆ ಬರ್ತಾರೆ. ದುಡ್ಡು ಯಾರಪ್ಪ ಮಾಡಿದ್ರೆ ನಾವು ದುಡ್ಡೇ ತಾನೇ ಅದು. ಇನ್ನು ನಾವು ಆಟೋ ಓಡಿಸ್ಕೊಂಡು ಟ್ಯಾಕ್ಸ್ ಕಟ್ತೀವಿ. ಎಷ್ಟು ದುಡ್ಡು ಟ್ಯಾಕ್ಸ್ ಕಟ್ತೀವಿ ಅದು ನಮ್ಗೆ ಏನಾರು ಕೊಡ್ತಾರ? ಇವ್ರು ಮಜಾ ಮಾಡ್ಕೊಂಡು ತಿನ್ಕೊಂಡು ಕೂತ್ಕೊಂಡ್ರೆ ಒಟ್ಟ ಕಟ್ಟಮೆ ಸ್ವಾಮಿ ಕೈ ಮುಗಿತೀನಿ ಕಾಲು ಹಿಡ್ಕೊತೀನಿ ಅಂತ ಬಂದರೆ ಕೆಲಸ ಆದ್ಮೇಲೆ ಯಾರು ಅಲ್ವಾ? ಈಗ ಕೋರ್ಟ್ಗಿಂತ ನಾನು ದೊಡ್ಡನ, ಯಜಮಾನ್ರು ದೊಡ್ಡರ, ಇನ್ನೊಬ್ರು ದೊಡ್ಡರ. ಕೋರ್ಟ್ ತೀರ್ಮಾನ ಆಗೈತಲ್ಲ, ಅದೇ ಕೋರ್ಟ್ ತೀರ್ಮಾನದಲ್ಲಿ ಬ್ರಹ್ಮಚರ್ಯ ಹಾಕಿದ್ರೆ ಇವ್ರು ಬರ್ತಾರ ಅಲ್ವಾ? ಈಗ ಇವರು ಮಾಡೋರು ಕಾನೂನು ಪ್ರಕಾರ ಮಾಡಿ ಕೋರ್ಟ್ಗಿಂತ ಹೇಳ್ತಾರೆ ರಾಜೀನಾಮೆ ಕೊಡಲಿ ಹೋಗ್ಲಿ. ಕೋರ್ಟ್ಗೆ ಹೋಗಿ ಕೋರ್ಟಾಗಿ ಗೆದ್ದಾದ್ಮೇಲೆ ಬಂದ್ಲಿ ಅವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಬೆಳಗ್ಗೆ ಎತ್ತಂದರೆ ಈ ಪೇಪರ್ ಹಿಡ್ಕೊಂಡು ಕೂತ್ಕೊಂಡೆ ಅದು ಬತ್ತು ಇದು ಬತ್ತು ನಿವ್ಸಿ ನಮ್ಗೆ ಅದು ಇದು ತಲೆ ಹಿಡಿದು ಕೊಟ್ಟು ಕಿತ್ತೋಗುತ್ತೆ. ಇಲ್ಲಿ 1 ರೂಪಾಯಿ ಹಾಕಿದ್ರೆ ಇವ್ರು ಕಿತ್ತಾಡ್ಕೊಂಡು ಕೂತಿರ್ತಾರೆ. ಇಲ್ಲೊಂದು ಪೈಸಾ ಬಿಸ್ನೆಸ್ ಇಲ್ಲ. 10 ರೂಪಾಯಿಗೆ ಊಟ ಮಾಡೋದು ಏನು ಮಾಡ್ತಾರೆ? ಅದ್ರೊಳಗೆ ಪೊಲೀಸನ್ನು ಹಿಡ್ಕೊಂಡು ಅಲ್ಲೇ ಬಂದು ವಿಷಾನ ಹುಡುಗ ಅವ್ನಿಗೆ 500 ರೂಪಾಯಿ 200 ರೂಪಾಯಿ. ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟೋದು ನಮ್ಮ ಮನೆ ಬಾರ ನೋಡಿ ಹೆಂಗಿದೆ. ಅವ್ರ ಅಚ್ಚುಕಟ್ಟೆಗೆ ಆರಾಮಾಗಿ ಕಾರಲ್ಲಿ ಓಡಾಡ್ಕೊಂಡು ಅವನು ಬೆಂಬಲ ಕೊಡ್ತೀನಿ ಇವನಿಗೆ ಬೆಂಬಲ ಕೊಡ್ತೀನಿ ಅಂತ ಎಲ್ಲ ನೋಡ್ಕೊಂಡು ಅಚ್ಚುಕಡೆ ತಿನ್ಕೊಂಡು ಮನೇಲಿ ಇರ್ತಾರೆ. ಇನ್ನು ನಮ್ಮ ಕಷ್ಟ ಯಾರು ಕೇಳ್ತಾರೆ ನೋಡಿ? ಅವ್ರು ಬಂದು ಕೇಳ್ತೀವಿ. ಈಗ ಅವ್ರ ಪಾಡೆ ಎಷ್ಟು ಕಷ್ಟ ಇದೆ, ಯಾರ್ಯಾರು ಬಂದು ಕೇಳ್ತಾರ? ಸ್ವಲ್ಪ ಯೋಚನೆ ಮಾಡಿ. ಈಗ ನಾವು ಟಿ ವಿಲಿ ಮಾತಾಡಬೇಕು ಅಂತ ಇಲ್ಲ, ಹಿಡ್ದಿದ್ಕೆ ಮಾತಾಡ್ತೀವಿ. ಆ ರಾಜಕೀಯ ಸವಾಸ, ಈ ಪೊಲೀಸರ ಸವಾಸ, ನನ್ನ ಮಕ್ಕಳ ಸವಾಸನೂ ಬೇಡ. 10 ರೂಪಾಯಿ ಸಂಪಾದನೆ ಮಾಡಿ 5 ರೂಪಾಯಿ ತಿನ್ಬಿಟ್ರು ಒಂದು ನೆಮ್ಮದಿಯಾಗಿದ್ವಿ. ನಮ್ಮ ಕೆಲಸನೂ ಬೇಡ ಕೆಲಸ. ಅಷ್ಟು ತೊಂದರೆ ಆಗಿದ್ಯಾ ನಿಮ್ಗೆ ಪೊಲೀಸ್ ಅವರಿಂದ? ಅಷ್ಟು ತೊಂದರೆ ಏನೋ? ಆಗಿದ್ಯಾ? ನಾವು ಅಷ್ಟು ತೊಂದರೆ ಆಗಿದ್ಯಾ ಪೊಲೀಸ್ ಅವರಿಂದ ಅಂತ? ಏನು ಮಾಡೋದು? ಆ ಕಷ್ಟ ಅಂತಂದರೆ ನಮ್ಮ ಕಷ್ಟ ಅನುಭವಿಸ್ಲೇಬೇಕು. ಈಗ ನಮ್ಮ ಕಷ್ಟ ಇಲ್ಲ ಅಂತ ನಮ್ಮ ಮನೆ ಬೆಳಕಲ್ಲಿ ಬೇಲಿಲ್ಲ ಅಂದರೆ ಅವ್ರು ಬರ್ತಾರ. ಈ ಗೃಹಲಕ್ಷ್ಮಿ ದುಡ್ಡು ಹಾಕ್ತೀನಿ, ಅದು ಹಾಕ್ತೀನಿ, ಬಸ್ ಫ್ರೀ ಬಿಡ್ತೀನಿ ಅಂತೆಲ್ಲ ಬಿಡ್ತಾವ್ರೆ. ಅದು ಯಾರಪ್ಪನ ಮನೆ ದುಡ್ಡು? ಸಿದ್ದರಾಮಯ್ಯ ಕೊಟ್ಟವನ, ರಘುರಾಮ ಕೊಟ್ಟವನ, ಇನ್ನೊಬ್ಬ ಕೊಟ್ಟವನ. ಆ ಫ್ರೀ ದುಡ್ಡು ಬಂತು ಅಂದ್ಬಿಟ್ಟು ಈಗ ಯಾರಿಗಾರ 4 ತಿಂಗಳಾಗತ್ತೆ ಯಾರಿಗಾರ ಬಂದಿದ್ಯಾ ದುಡ್ಡು? ಹೋಗಿ ಒಂದು ಸೊಸೈಟಿ ದೇವ್ರಿಗೆ ಇಡೀ ಬೆಂಗಳೂರು ಸೊಸೈಟಿಲೆಲ್ಲ ಎತ್ಕೊಂಬಣ್ಣಿ ಅಕ್ಕಿ ಕೊಡ್ತೀನಿ, ನಾವು ಫ್ರೀಯಾಗಿ ಅಕ್ಕಿ ಕೊಡ್ತೀನಿ ಅಂತ ಕೊಡ್ತಾವ್ರಲ್ಲ. ಅವ್ರ ಸೊಸೈಟಿನೆಲ್ಲ ಅಕ್ಕಿ ಕೊಡ್ತಾವ್ರಲ್ಲ 1 kg 2 kg ಅಂತ ಹೋಗ್ಲಿ ಅವ್ರು ಕೊಡೋದು 20 5 ಜನ ಇದ್ರೆ 20 kg ಬರೋಲ್ಲ. ಆಟ ತೂಕ ಹಾಕಿದ್ರೆ 1.5 kg ಹೋಯ್ತಾರೆ. ಅವ್ರನ್ನೆಲ್ಲ ಯಾರು ಕೇಳ್ತಾವ್ರೆ? ಈಗ ಜನ ಏನು ಮಾಡ್ತಾರೆ? ಒಬ್ಬ ಮೇಳಕೋರೆ ಕೊಡೋದೆಲ್ಲ ಹೋಗಯ್ಯ ಅಂತಾರೆ. ಇವರೆಲ್ಲ ಅವ್ರೆ ಅಂತ ಹುಡುಕೊಂಡು ಹೋಗ್ಬೇಕು ನಾವು. ಇವರು ಆಸ್ಥಾನದಲ್ಲಿ ಕೂತಿರೋ ಜ್ಞಾನ ಇರಬೇಕಲ್ಲ. ಒಂದೇ ಕತೆ ಮೊದಲು ಬಿಲ್ ಕೊಡ್ತೀರಿ, ಈಗ ಯಾವುದೂ ಬಿಲ್ ಇಲ್ಲ. ಸೊಸೈಟಿ ಅಂತ ತಿನ್ಕೊಂಡಿದ್ದೆ ಅಷ್ಟೇ. ಅವ್ರಿಗೆ ಎಷ್ಟು ಕೊಡ್ತಾರೆ ಒಳಗಡೆ? ಅದನ್ನೆಲ್ಲ ಯಾರು ಕೇಳ್ತಾರೆ? ಈ ಟಿ ವಿ ನಾವು ಅಂತೀವಿ, ಒಂದಿನ ಹಿಂಗೆ ತೋರಿಸ್ತೀರ, ಅದು ಬಂದರು ಹೇಳೋಕ್ಕೂ ಆಗ ನಿಮ್ಮನ್ನ ಯಾರು ಹುಡ್ಕೊಂಡ್ ಬರಲ್ಲ ಬಿಡಿ. ಅಲ್ಲ ಮಾತು ಹೇಳೋದು.
ಹಂಗೆ ಎಲ್ರಿಗೂ ಒಂದು ಕಲರ್ ಯಾರು ಕೂತ್ಕೊಳ್ಳಿ ಅನುಕೂಲ ಮಾಡಲಿ ಒಂದು ನೆಮ್ಮದಿಯಾಗಿರಲಿ. ಈಗ ನಮ್ಮ ಹತ್ರ ನೋಡೋ ಬಡಪ ಇಲ್ಲಿ ಎಷ್ಟು ಜನ ನಿಂತಿದ್ದೀವಿ, ಈ ಬಸ್ ಬಿಟ್ಬಿಡ್ತೀನಿ ಎಲ್ಲ ಬಸ್ಗೆ ಹೋಗ್ತಾರೆ. ಇಲ್ಲ ಇವ್ರು ಏನು ಮಾಡ್ತಾರೆ, ಪರ್ಮೆಂಟ್ ಯಾಕೆ ಕೊಟ್ರೆ ಅವರು ಈ ಥರ ಮಾಡಬೇಕು ಅಂತ ಕೊಟ್ರ? ಅದ್ರೊಳಗೆ ಬಂದಿದ್ದು 3 ಪೈಸಾ ಹಾಕ್ತೀವಿ ಅಂತಾರೆ, 6 ಪೈಸಾ ಅವ್ರು ತಿಂತಾರೆ. ಇವ್ರಿಗೆ ಏನು ಕೊಡ್ತಾರೆ? ಇವ್ರಿಗೆ ಆ ಪೊಲೀಸನ ಹತ್ರಕ್ಕೆ ಹೋಗ್ತೀವಿ, ನಾನು ಅಲ್ಲಿ ಹೆಂಗೆ ಬರ್ತೀವಿ, ಹಿಂಗೆ ಮಾತಾಡ್ತೈತಿ. ಅವ್ನು ಎಂತಗಡೆ ಹೆಂಗೆ ಹಿಡ್ಕೊಂಡೈತಾನೆ, ಅವ್ನು ತಪ್ಪು ಮಾಡ್ದೆ ಹೋಗ್ಲಿ, ಅದನ್ನು ಬರ್ದು ಮನೆಗೆ ಕಳಿಸ್ತಾನೆ ನೋಟಿಸ. ಅವ್ರಪ್ಪ ಮನೆಗೆ ಕೊಡ್ತಾರೆ, ಕರ್ನಾಟಕ ಸರ್ಕಾರದಾರ ಅವನು ಯಾರು ಕೊಡಲ್ಲ. ಅದನ್ನ ಯಾರು ಕೇಳ್ತಾರೆ ಅಲ್ವಾ? ಏನು ನೋಡು, ನಾನೊಬ್ಬನ ಅಂತಲ್ಲ, ಏನು ಆಟೋ ಎಷ್ಟು ಜನ ಅವರೆಲ್ಲ ಹಿಂಗೆ ಆಗುತ್ತೆ. ಅವ್ರನ್ನೆಲ್ಲ ಯಾವ ಸರ್ಕಾರದವ್ರು ಕಟ್ಕೊಂಡು ನಮ್ಮ ಕಷ್ಟ ಬೀಳಬೇಕು, ನಾವು ತಿನ್ಬೇಕು, ಕಷ್ಟ ಬಿಟ್ಟು ಅದು ಬಿಟ್ರೆ ಬೀಟ್ ಪ್ಲಸ್ ಕರ್ನಾಟಕ.